ಹಾಯ್ ಫ್ರೆಂಡ್ಸ್, ನೇತ್ರಾ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್. ಹಾಗೆ ಇವಾಗ ಬಂದುಬಿಟ್ಟು ನಾನು ಮಾಡಬೇಕು ಅಂದ್ಕೊಂಡಿರೋದು ಚಿಕನ್ ಹಾಗೆ ಅವರೇ ಕಾಳನ್ನ ನಾವು ಹಿಸ್ಕಿ ಮಾಡಿರೋವಂಥದ್ದು. ಇವಾಗ ಸೀಸನ್ ಅಲ್ವಾ, ಅವರೆಕಾಯಿ ಸೀಸನ್. ಈ ಥರ ಒಂದು ಮಾಡಿದ್ರೆ ಒಂದು ಒಳ್ಳೆ ಟೇಸ್ಟಿಯಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಕೂಡ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಅದಕ್ಕೆಲ್ಲ ಏನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ. ನಾನು ಸ್ವಲ್ಪ ಇದು ಅವರೆಕಾಳನ್ನ ನೆನಾಕಿ ಹಿಸ್ಕಿ ಮಾಡಿದ್ದೀನಿ. ಇದನ್ನ ಹಿಸ್ಕಬೇಕಂದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಬಟ್ ಗೊತ್ತಿಲ್ಲದಿರೋರಿಗೆ ಅಂತ ಇದನ್ನ ನೆನಾಕಿ 1 ಅವರ್ ಹಂಗೆ ಆಮೇಲೆ ನಾವು ಇದು ಹಿಸ್ಕಿಟ್ಟಿರುವಂಥದ್ದು. ಇದು ಹಾಗೆ ಬಂದುಬಿಟ್ಟು ನಾನು 2 ಈರುಳ್ಳಿನ ತೊಗೊಂಡಿದ್ದೀನಿ ನೋಡಿ. ಇದು ಒಂದು ಒಗ್ಗರಣೆಗೆ, ಒಂದು ಹಾಗೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಕೋಕೋನಟ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಜಿಂಜರು, ಹಾಗೆ ಇದು ಗರಂ ಮಸಾಲ ಐಟಮ್ಸ್ ಏನೇನು ಬರುತ್ತಲ್ವ, ಚಕ್ಕೆ, ಲವಂಗ, ಪೆಪ್ಪರ್, ಆ ಥರ ಎಲ್ಲ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, 3 ಟೊಮೆಟೊ ತೊಗೊಂಡಿದ್ದೀನಿ. ನಮಗೆ ನೋಡಿ ಗ್ರೇವಿ ಯಾವ ಥರ ಬೇಕು ಅದ್ರ ಮೇಲೆ ಡಿಪೆಂಡು. ಬೇಕಂದರೆ ಕಮ್ಮಿ ಕೂಡ ಹಾಕೋಬೋದು, ನಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅದಕ್ಕೋಸ್ಕರ ಈ ಥರ ಹಾಕಿದ್ದೀನಿ. 1-2 ಟೊಮೆಟೊ ಕೂಡ ತೊಗೋಬೋದು. ಬನ್ನಿ ಇದನ್ನೆಲ್ಲ ಇವಾಗ ನಾವು ಬಿಸಿ ಮಾಡ್ಕೋಬೇಕು ನೋಡಿ. ಇದೆಲ್ಲ ರೆಡಿಯಾಗಿದೆ ಅಲ್ವಾ ಇವಾಗ. ಹಾಗೆ ಚಿಕನ್ ತೊಗೊಂಡಿದ್ದೀನಿ, ಒಂದು 3/4 kg ಅಷ್ಟು ಚಿಕನ್ ಇದೆ. ಸ್ಕಿನ್ನೇ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ವಿತೌಟ್ ಸ್ಕಿನ್ ಕೂಡ ತೊಗೋಬೋದು. ಈ ಥರ ಬಂದುಬಿಟ್ಟು ಇದನ್ನ ಎಲ್ಲವೂ ಐಟಮ್ಸ್ ಏನಿದೆ ನಾವು ಇದು ಗ್ಯಾಸಲ್ಲಿ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಬನ್ನಿ ಇವಾಗ ನಾವು ಸ್ಟವ್ ಅಂಟಿಸ್ಕೊಳ್ಳೋಣ. ಸ್ವಲ್ಪ ಬಿಸಿ ಹಾಕಿ. ಈ ಸೀಸನ್ ಅಲ್ವಾ ಫ್ರೆಂಡ್ಸ್, ಇವಾಗೆಲ್ಲ ಅವರೆಕಾಯಿ ಸೀಸನ್ ಇರೋದ್ರಿಂದ ಇದರಲ್ಲಿ ಎಷ್ಟೊಂದು ವೆರೈಟಿಗಳು ಮಾಡ್ಬೋದು. ನಾನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವೆರೈಟಿಗಳನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಏನಕ್ಕಪ್ಪ ಅಂದರೆ ಅದು ಹಸಿ ವಾಸನೆ ಹೋಗೋದ್ರಿಂದ ಆ ಟೇಸ್ಟೇ ಬೇರೆ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಹಾಗೆ ಕೂಡ ಗ್ರೈಂಡ್ ಮಾಡ್ಬೋದು, ಬಟ್ ಈ ಥರ ಒಂಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಬಿಸಿ ಆಗಿದೆ. ಇವಾಗ ನಾವು ನೋಡಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ನೋಡಿ. ಇದು ಬೆಳ್ಳುಳ್ಳಿ, ಹಾಗೆ ಇದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಇದು ಗರಂ ಮಸಾಲ ಐಟಮ್ಸ್. ಇದು ಬಂದ್ಬಿಟ್ಟು ತೆಂಗಿನಕಾಯಿ. 1 ಈರುಳ್ಳಿನ ತೊಗೊಂಡಿದ್ದೀನಿ. ಇಲ್ಲ ಒಂದೇ ಸತಿನೂ ಹಾಕ್ಕೊಂಡ್ರೆ ಸಾಕು. ಇದು ಬಂದುಬಿಟ್ಟು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು. ಇವಾಗ ಎಲ್ಲವೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಅಂದರೆ ಒಂದು ಹಸಿ ವಾಸನೆನ ಹೋಗಬೇಕು ಅಷ್ಟೇ. ಇದನ್ನು ಒಳ್ಳೆ ಫ್ರೈ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬೇಕು. ಇನ್ನೊಂದು ಸ್ವಲ್ಪ ಆದರೆ ಸಾಕು. ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟೆಲ್ಲದು. ನೋಡಿ ಇಷ್ಟಾದರೆ ಸಾಕು. ಇವಾಗ ಆಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನಾವು ಇದರಲ್ಲೇ ಧನಿಯಾ ಪೌಡ್ರು 1 ಸ್ಪೂನ್ ಆಗೋಷ್ಟು ಹಾಕ್ಕೊತೀವಿ. ಇದು ಬಂದುಬಿಟ್ಟು ಒಂದು 3/4 kg ಆಗೋಷ್ಟು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡರ್. ಆವಾಗಲೇ ನಿಮ್ಗೆ ಆ ವಿಡಿಯೋಲಿ ತೋರ್ಸೋಕ್ಕಾಗಿಲ್ಲ ನೋಡಿ. ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಖಾರ ಬೇಕಂದರೆ ಆ್ಯಡ್ ಕೂಡ ಮಾಡ್ಕೋಬೋದು. ಇದು ನಮ್ಮದು ತುಂಬ ಸ್ಪೈಸಿ ಇರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಇವಾಗ ಎರಡನ್ನೂ ನಾವು ಈ ಥರ ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಇಡೋಣ. ಸ್ವಲ್ಪ ಇದು ತಣ್ಣಗಾಗಬೇಕು, ಅಲ್ಲಿವರೆಗೂ ನಾವು ಚಿಕನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾವು ಒಂದು 2-3 ಸ್ಪೂನ್ ಆದರೆ ಸಾಕು. ನಾವು ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, 1 ಈರುಳ್ಳಿನ ತೋರಿಸಿದ್ನಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಅದು ಬೇಯ್ತಾ ಇದಲ್ವ, ಅದ್ರ ಜೊತೆಗೆ 2 ಮೆಣಸಿನ್ಕಾಯಿನ ಕಟ್ ಮಾಡಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಇದು ಪರಿಮಳ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಫ್ರೈ ಮಾಡೋಣ. ನೋಡಿ ಇವಾಗ ಆಗಿದೆ, ಅಷ್ಟಾದ್ರೇ ಸಾಕು. ಇವಾಗ ನಾನು ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ ಒಂದು 1/4 ಟೀ ಸ್ಪೂನ್ ಅಷ್ಟು ನಾವು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ.
ಪಿಂಕ್ ಸಾಲ್ಟು. ಇವಾಗೆಲ್ಲ ಟ್ರೆಂಡ್ ಅಲ್ವಾ, ಇವಾಗೆಲ್ಲ ಪಿಂಕ್ ಸಾಲ್ಟೇ ಬರ್ತಾ ಇದೆ ವೈಟ್ ಸಾಲ್ಟ್ಗಿಂತ ಜಾಸ್ತಿ. ಹಾಗೆ ನಾನು ಟ್ರೈ ಮಾಡೋಣ ಅಂತ ತೊಗೊಂಬಂದೆ. ನೋಡಿ ಇವಾಗ 1 ಸ್ಪೂನ್ನ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನಾವು ಅದೆಲ್ಲ ಗ್ರೈಂಡ್ ಮಾಡಿ ಹಾಕ್ತೀವಲ್ಲ, ಅವಾಗ ಇನ್ನೊಂದು ಸತಿ ನೋಡ್ಕೋಬೇಕಾಗುತ್ತೆ. ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಹಳ್ಳಿ ಕಡೆನೇ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಅವಾಗ ತಾನೇ ಕಿತ್ಕೊಂಡ್ಬಂದು ಅವರೆಕಾಯಿ ಈ ಥರ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಳ್ಳಿ ಕಡೆ. ಇದು ನಾವೆಲ್ಲ ಅಲ್ಲೇ ಕಲ್ತಿರೋ ಅಂಥದ್ದು. ನೋಡಿ ಈ ಥರ ಬೇಯ್ತಾ ಇದೆ ಅಲ್ವಾ, ಇದನ್ನ ನಾವು ಇವಾಗ ಮುಚ್ಚಿಟ್ಬಿಡೋಣ. ಯಾಕಂದರೆ ನಾವು ಬೇಳೆ ಹಾಕೋದ್ರಿಂದ ಕೆಲವ್ರಿಗೆ ಬೇಳೆನೇ ಬಾಯಿಗೆ ಸಿಗಬೇಕು ಅಂತ ಇರುತ್ತೆ, ಕೆಲವ್ರಿಗೆ ಸಾಫ್ಟಾಗಿ ಆಗಿಬಿಡ್ಬೇಕು ಅಂತ ಇರುತ್ತೆ. ಆ ಥರ ಇದ್ದವರು ನಾವು ಒಂದು ಚಿಕನ್ನ ಒಂದು 2 ವಿಸಿಲ್ ಇಟ್ಕೊಂಡ್ರೆ ಅದ್ರ ಜೊತೆಗೆ ಕರೆಕ್ಟಾಗಿರುತ್ತೆ. ಚೆನ್ನಾಗಿ ಬೇಯ್ದೇ ಥರನೂ ಇಲ್ಲ, ಚೆನ್ನಾಗಿ ಬೇಯ್ದು ಸ್ವಲ್ಪ ಮೀಡಿಯಮ್ ಇದರಲ್ಲಿ ಇರುತ್ತೆ. ಆ ಥರ ಬೇಕು ಅಂದಾಗ ನಾವೇನು ಮಾಡಬೇಕಂದ್ರೆ ಇದೊಂದು ಟ್ರಿಕ್ಸು. ನಾವು ಚಿಕನ್ನ ಸ್ವಲ್ಪ ಕುಕ್ಕರಲ್ಲೇ ಬೇಯಿಸ್ಕೊಂಡು ಆಮೇಲೆ ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇವಾಗ ನೋಡಿ ಒಂದು 10 ನಿಮಿಷನ ಇದನ್ನ ಕ್ಲೋಸ್ ಮಾಡಿಡಬೇಕು. ಓಕೆ ನೋಡಿ ಫ್ರೆಂಡ್ಸ್, ಸಾಕು, ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆದರೆ ಸಾಕು. ನೋಡಿ ಚೆನ್ನಾಗಿ ಬೆಂದಿದೆ, ಅರ್ಧ ಭಾಗ ಬೆಂದಿದೆ. ಇವಾಗ ನಾವು ಇನ್ನೊಂದ್ಸತಿ ಇದನ್ನ ಟರ್ನ್ ಮಾಡೋಣ ಎಲ್ಲ. ನೋಡಿ ಇಷ್ಟ ಆದರೆ ಸಾಕು. ಇವಾಗ ಇದೇ ಹೈಲೈಟು, ಈ ಚಿಕನ್ಗೆ ಇದೇ ಹೈಲೈಟು. ನೋಡಿ ಇದನ್ನ ಇವಾಗ ನಾನು ತೊಳೆದಿಟ್ಕೊಂಡಿರೋಂಥದ್ದು ಇವಾಗ ಇದ್ರ ಜೊತೆ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಒಂದು 2 ನಿಮಿಷ ಹಿಂಗೆ ಮಾಡೋಣ. ಸ್ವಲ್ಪ ಹಂಗೆ ಕುದಿಲಿ. ನೋಡಿದ್ರಲ್ವ, ಇದು ಮಿಕ್ಸಿ ಜಾರ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಇವಾಗ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ. ಬನ್ನಿ ಇದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ನುಣ್ಣಗಾಗಿದೆ. ಇದನ್ನ ಇವಾಗ ಹಾಕ್ಕೊಳ್ಳೋಣ. ನೋಡಿ ಮಿಕ್ಸಿ ಕೂಡ ಜಾರ್ನ ತೊಳೆದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನೀರು ನೀವು ನೋಡಬೇಕಾಗುತ್ತೆ, ನಿಮಗೆ ಎಷ್ಟು ಹೆಂಗೆ ಬೇಕು ಅಂತ. ಇದು ಸ್ವಲ್ಪ ಮೀಡಿಯಮ್ ಆಗಿದ್ರೇ ಎಲ್ಲ ಅನ್ನಕ್ಕೆ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಆಗುತ್ತೆ, ದೋಸೆ ಜೊತೆ ಚಪಾತಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನು. ನೋಡಿ ಇಷ್ಟ ಆದರೆ ಸಾಕು. ನಿಮಗೆ ಬೇಕಂದರೆ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು. ಇದನ್ನ ನಾನು ಒಂದು 2 ವಿಸಿಲ್ನ ಇಡಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಟೇಸ್ಟ್ ಮಾಡೋಣ. ಆವಾಗಲೇ ಉಪ್ಪು ಹಾಕ್ಕೊಂಡಿದ್ದಲ್ವ, ಇವಾಗ ಚೂರು ಕಮ್ಮಿ ಇದೆ. ಹಂಗಂದ್ಬಿಟ್ಟು ನೋಡಿ ಇನ್ನೊಂದು ಅರ್ಧ ಸ್ಪೂನಷ್ಟು ನಾನು ಇವಾಗ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಆವಾಗಲೇ 1 ಸ್ಪೂನ್ ಹಾಕಿದ್ದೀನಲ್ವ. ಯಾವುದೇ ನಾವು ಮೆಜರ್ಮೆಂಟ್ ಹೇಳೋದ್ರಿಂದ ಒಂದ್ಸತಿ ನಾವು ಟೇಸ್ಟ್ ಮಾಡಿ ನೋಡಬೇಕು, ಆವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿರುತ್ತೆ ಇದು. ನೋಡಿ ಇವಾಗ ಕರೆಕ್ಟಾಗಿದೆ. ಇದನ್ನ ನಾನು ಇವಾಗ ಒಂದು 2 ವಿಸಿಲ್ನ ಇಡ್ತೀನಿ. ಆಲ್ರೆಡಿ ಚಿಕನ್ ಸ್ವಲ್ಪ ಬೆಂದಿದೆ ಅಲ್ವಾ, ಆದ ಕಾರಣಕ್ಕೆ 2 ವಿಸಿಲ್ನ ನಾವು ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾವು ಕ್ಯಾಪ್ನ ಮುಚ್ಚಿಡೋಣ. ಇದು ಒಂದು 2 ವಿಸಿಲ್ನ ಮಾಡ್ಕೊಳ್ಳೋಣ. ಬನ್ನಿ ಇದು ಆಗಲಿ. ನೋಡಿ ಫ್ರೆಂಡ್ಸ್, ಆಗಿದೆ ಇವಾಗ. ಇದು ಬಂದ್ಬಿಟ್ಟು ಇವಾಗ ನಾನು ನೋಡಿ ಕರೆಕ್ಟಾಗಿ ಆಗಿದೆ, ಎಲ್ಲ ಕೂಲಿಂಗ್ ಸೆಟ್ಟಿಂಗ್ ಆಗಿದೆ. ಇವಾಗ ಇನ್ನೊಂದ್ಸತಿ ಗ್ಯಾಸ್ನ ಅಂಟಿಸ್ಕೊಳ್ಳೋಣ. ಇವಾಗ ಬಂದುಬಿಟ್ಟು ನಾವು ಇದು ನೋಡಿ ಈಸ್ಟರ್ನ್ ತೊಗೊಂಡಿದ್ದೀನಿ ನಾನು ಚಿಕನ್ ಮಸಾಲ. ಇವಾಗ ಇದೊಂದು 2 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಅಂದಾಜು ಮೇಲೆ ಹಾಕ್ತಾಯಿದ್ದೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. 2 ಸ್ಪೂನಷ್ಟಿದೆ. ನೋಡಿದ್ರಲ್ವಾ, ನೋಡಿ ಬೇಳೆ ಎಲ್ಲ ಕರೆಕ್ಟಾಗಿ ಬೆಂದಿದೆ. ನಾನು ಹೇಳದ್ನಲ್ವಾ, ಇದೇ ಥರ ಬರುತ್ತೆ. ನಿಮಗೆ ಬೇಕಂದರೆ ನಾವು ಸಾಫ್ಟಾಗಿ ಕೂಡ ಮಾಡ್ಕೋಬೋದು, ಇಲ್ಲ ನಿಮಗೆ ಸ್ವಲ್ಪ ಕಾಣಬೇಕು ಅನ್ನೋದಂದ್ರೆ ಈ ಥರ ಮಾಡ್ಕೋಬೇಕಾಗುತ್ತೆ. ಇದು ಒಂದು 2 ನಿಮಿಷ ಕುದಿಲಿ. ಇವಾಗ ಚಿಕನ್ ಮಸಾಲ ಹಾಕಿರೋ ಏನಕ್ಕೆ ಲಾಸ್ಟಿಗೆ ಹಾಕ್ತೀನಿ ಅಂತ ಅಂದರೆ, ಇದು ಚಿಕನ್ ಮಸಾಲ ನಾವು ಹಾಕಿದ ತಕ್ಷಣ ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ ಅನ್ನೋದು ಒಂದು ನನ್ನಿದು. ಹಂಗಾಗಿ ನಾನು ಪ್ರತಿಯೊಂದು ಸತ ಮಾಡಬೇಕಾದ್ರೆ ಇದು ಲಾಸ್ಟಲ್ಲೇ ಹಾಕ್ತೀನಿ. ಈ ಥರ ಮಾಡಿದಾಗ ತಿಕ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಚಿಕನ್ ಮಸಾಲ ಹಾಕಿದೆ, ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ನಾವು ಕೊತ್ತಂಬರಿನ ಹಾಕ್ಕೊಳ್ಳೋಣ. ನೋಡಿ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ನೋಡ್ಬೋದು, ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ನೋಡಿ ಅವರೆಕಾಳನ್ನು ಕರೆಕ್ಟಾಗಿ ಬೆಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನಮಗೂ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್